ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವುಮೆನ್‌ಗೆ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆಲ್ಮೋಸ್ಟ್ 15-20% ಕಮ್ಮಿ ರೇಟ್. ಓಕೆ. ವೆನ್ನಿಗ್ ಜಾಸ್ತಿ. ಫ್ರೀಬೀಸ್ ತರ. ಯಾವ ಭಾಗ್ಯ ಇದು ಗೊತ್ತಿಲ್ಲ. ಬಿಕಾಸ್ ಅಪಾರೆಂಟ್ಲಿ Yeah. ಸ್ಟಾಟಿಸ್ಟಿಕ್ಸ್ ಪ್ರಕಾರ, ಆಕ್ಚುರಲ್ ಸೈನ್ಸ್ ಪ್ರಕಾರ Yeah. women are much more safer Okay. because we men do more stupid things. Yeah. And biologically also women live longer. ಬಹಳ Yes, ರೀಸನ್ಸ್ ಇಂದ. yes. ಅದು ಪೀರಿಯಡ್ ಸೈಕಲ್ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್. ಎವ್ರಿಥಿಂಗ್ ಎಲ್ಲ ನೋಡಿದ್ಮೇಲೆನೆ ಅವರು ದಿ ಪ್ರೈಸ್ ದ ಪ್ರೀಮಿಯಂ ದಟ್ ಅವ್ರ ಡೆತ್ ಆಗೋದು ಇಸ್ ರಿಲೇಟಿವ್ಲಿ ಕಮ್ಮಿ, lesser ಅಂತ. ಸೊ ಲೆಸರ್ ಪ್ರೀಮಿಯಂ. ಅಲ್ಲ ಬಟ್ ಅದಕ್ಕೆ ಟರ್ಮ್ ಇನ್ಶೂರೆನ್ಸ್ ಆಡ್ಸ್ ಅಲ್ಲಿ ಯಾವಾಗಲೂ ಫಾದರ್ ವಿಲ್ ಮೇಲೇನೆ ಡೈ ತೋರ್ಸೋದು. and then ಅದಕ್ಕೆ ಫೋಟೋಗೆ ಹಾರ Yes. ಹಾಕೋದು. ಯಾವ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಹೆಂಡತಿ ಸತ್ತೋಗಿ ಇವ್ರು ಸತ್ತೋಗಿ ನಿಮಗೆ ಬಂದಿರೋ ತರ ಯಾವ್ದು ನೋಡಿಲ್ಲ. ಯಾವತ್ತೂ ನೋಡಿಲ್ಲ. Yeah, ಬಿಕಾಸ್ I won't say that insurance companies are being sexist, but ಅವ್ರ ಡೇಟಾ ಅದೇ ಸಜೆಸ್ಟ್ ಮಾಡಿ. ಡೇಟಾ ಅಂಡ್ ಆಲ್ಸೋ ಇಟ್ಸ್ ಸೈಕಾಲಜಿ ಆಲ್ಸೋ ಅಂದ್ರೆ Yeah. ನೋಡ್ಕೋಬೇಕು, ನಾವ್ ಎಲ್ಲಾರನು ನೋಡ್ಕೋಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವ್. Correct. ಮನಿ ವೈಸ್ Yeah. ಫಿನಾನ್ಷಿಯಲ್ ವೈಸ್ ಎಲ್ಲಾರು ನೋಡ್ಕೋಬೇಕು ಅಂದ್ರೆ ಹೆಣ್ಮಕ್ಳಿಗೂ ಅಷ್ಟೇ ಇರುತ್ತೆ, ಹೌದು. ಗಂಡ್ ಮಕ್ಳಿಗೆ ಎಷ್ಟಿರುತ್ತೆ. ಬಟ್ ಫಿನಾನ್ಷಿಯಲ್ ವೈಸ್ ಇಟ್ಸ್ ಅಫ್ ಕೋರ್ಸ್ ವಿ ಆರ್ ನಾಟ್ ಬೀಯಿಂಗ್ ಸೆಕ್ಸಿಸ್ಟ್ ಅಟ್ ಆಲ್. Yes. ವಿ ಆರ್ ಟಾಕಿಂಗ್ ಫ್ರಮ್ ಇನ್ಶೂರೆನ್ಸ್ Insurers will think that. ಹೌದು. ಅಷ್ಟೇ. ಮನೆಯಲ್ಲಿ ಒಂದ್ ಮನೆಯಲ್ಲಿ ಇಬ್ರು ಅರ್ನ್ ಮಾಡ್ತಿದ್ದೀರಾ ಅಂದ್ರೆ ಈ ಟೈಮ್ ಅಲ್ಲಿ ಇಬ್ರು ಟರ್ಮ್ ಇನ್ಶೂರೆನ್ಸ್ ತಗೋಬೇಕು, ಕವರ್ ಒನ್ ಅಂಡ್ ಈಚ್ ಅದರ್. ಯಾ ಹೆಂಡತಿ ತಗೊಂಡ್ರೆ ನಾವು- ಗಂಡ ಏನಾರ ಆಯ್ತು ಅಂತ ಅಂದ್ರೆ, ಐ ಮೀನ್ ಹೆಂಡತಿಗೆ ಏನಾರ ಆಯ್ತು ಗಂಡಂಗ್ ಹೋಗುತ್ತೆ. ಅಟ್ ದಿ ಎಂಡ್ ಆಫ್ ದ ಡೇ 50-50 ಅಲ್ವಾ. ಕರೆಕ್ಟ್. ಇನ್ನ ಕತೆ ಹೇಳಲಿಲ್ಲ, ಏನೇನು ಯಾವ್ಯಾವ ತರ ಬಿಹಾರದ ಆಲ್ ದ ಸ್ಟೋರೀಸ್. ಈಗ ಲಾಸ್ಟ್ ಟೈಮ್ ನಾನು ನಿಮ್ಗೊಂದು ಕತೆ ಹೇಳಿದ್ದು ನೆನಪಿದೆ. ಸಂಬಾಲ್ ಅಂತ ಒಂದ್ ಜಾಗದಲ್ಲಿ, ರಾಜಸ್ಥಾನಲ್ಲಿ ಇಲ್ಲ ಸಂಬಾಲ್ UP-ಲಿ ಒಂದ್ ಕತೆ ಆಗಿತ್ತು. ನಾನ್ ನಿಮ್ಗೆ ಹೇಳಿದ್ದೆ, ಹೇಳಿದ್ರೆ ಐ ಕ್ಯಾನ್ ರಿಮೆಂಬರ್. ಸ್ಟೋರಿ ಹೇಳಿದ್ರೆ ಏನು ಅಂತ. ಅದೇನೆ ಫೇಕ್ ಆಧಾರ್ ಕಾರ್ಡ್ ಅಲ್ಲಿ ದೇ ಕೆಪ್ಟ್ ಬೈಯಿಂಗ್ ಇನ್ಶೂರೆನ್ಸ್ ದಿಸ್ ಐ ರಿಮೆಂಬರ್. ಅಂಡ್ ಟ್ರ್ಯಾಕ್ಟರ್ ತಗೊಂಡ್ರು ಇದ್ ತಗೊಂಡ್ರು. ಸೇಮ್ ಅದೇ ತರಾನೇ ತುಂಬಾ UP-ಲಿ ತುಂಬಾ ಕೇಸಸ್ ಏನಾಗಿದೆ ಅಂತ ಅಂದ್ರೆ, ಈ ಗಂಡನ್ ಐ ಮೀನ್ ದಿಸ್ ಹುಡುಗನ್ ಜೊತೆ ಮದ್ವೆ ಮಾಡಿಸ್ತಾರೆ. ಈ ಇವನ್ ಮಗಳನ್ ಕೊಟ್ಟು ಅವ್ರು ಫೋರ್ಸ್ ಮಾಡೋದ್ ಏನಪ್ಪಾ ಅಂದ್ರೆ, ಈ ಇನ್ಶೂರೆನ್ಸ್ ತಗೋ ಅಂತ. ಮುಂದೆ ಏನ್ ಕತೆ ನಿಮ್ಗೆ ಗೊತ್ತು. ತಗೋತಾರೆ, ಹೆಂಡತಿ ಊರಿಗೆ ಕರ್ಕೊಂಡ್ ಹೋಗ್ತಾರೆ. ಅಲ್ಲಿ ಅಂಡರ್ ಸರ್ಕಮ್ಸ್ಟೆನ್ಸಸ್ ಅವ್ರದ್ದು ಡೆತ್ ಆಗತ್ತೆ. ಅಂಡ್ ಐಮ್ ನಾಟ್ ಟಾಕಿಂಗ್ ಅಬೌಟ್ ದ ಪೋರ್ ಪಾಪ್ಯುಲೇಷನ್. ದಿಸ್ ಆಕ್ಚುಲಿ ಹ್ಯಾಪನ್ಸ್ ಇನ್ ಮಿಡಲ್ ಕ್ಲಾಸ್. ಈ ತರ ಆಗಿದೆ ಕೇಸಸ್ಗಳು, ತುಂಬಾ ಕೇಸಸ್ಗಳಿದೆ. ನೀವು ಜಸ್ಟ್ ಹೋಗಿ ಲೈಫ್ ಇನ್ಶೂರೆನ್ಸ್ ಸ್ಕ್ಯಾಮ್ಸ್ ಇನ್ ಇಂಡಿಯಾ ಅಂತ ಹಾಕಿ ಒಂದು PDF ಬರುತ್ತೆ. ಅದ್ರಲ್ಲಿ ಕೇಸಸ್ಗಳು ನೋಡಿ ಯು ವಿಲ್ ಹ್ಯಾವ್ ಗೂಸ್ ಬಂಪ್ಸ್ ದಟ್ ಯಾವ ಮಟ್ಟಕ್ಕೆ ಹೋಗ್ಬೋದು ಇನ್ಶೂರೆನ್ಸ್ ಪೇಔಟಿಗೆ ಅಂತ. ವರ್ಸ್ಟ್ ಸ್ಟೋರಿ ದಟ್ ಯು ಹ್ಯಾವ್ ಸೀನ್, ಬಿಕಾಸ್ ನೀವು ಅದೇ ಫೀಲ್ಡ್ ಇಲ್ಲೋ ಕಾರಣ ರಿಸರ್ಚ್ ಹೆವಿ ಮಾಡಿರ್ತೀರಾ ಗುರು. For me anything worst is where you try to game the system. ಈಗ ಎಕ್ಸೆಸಿವ್ ಆಗಿ ಕುಡಿದು ಗಾಡಿ ಓಡಿಸಿ ನೀವು ಗಾಡಿ ಇಟ್ಟಾಗ, ಆಗ ನಿಮ್ ಫ್ಯಾಮಿಲಿಗೂ ಒಂದು ಡೌಟ್ ಅಲ್ಲಿ ಬಿಟ್ಟಿರ್ತೀರಾ ದಟ್ ಸರಿ ಅಟ್ಲೀಸ್ಟ್ ನಾನೊಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ, ಇವ್ರಿಗೇನಾರು ಆದ್ರೆ ನಮ್ಮ ಮನೆಗೆ ಏನಾರು ಬರುತ್ತೆ ಅಂತ ಮನೇಲಿ ವೇಟ್ ಮಾಡ್ತಿರ್ತಾರೆ. ಬಟ್ ದೇ ಡೋಂಟ್ ಗೆಟ್. ಇಟ್ಸ್ ನಾಟ್ ಆಸ್ ಫ್ಯಾಸಿನೇಟಿಂಗ್ ಟು ಹಿಯರ್ ಆಸ್ ಅ ಸ್ಟೋರಿ, ಬಟ್ ತುಂಬಾ ದುಃಖ ಆಗತ್ತೆ ದಟ್ ಇಷ್ಟು ಕಷ್ಟಪಟ್ಟು ತಗೊಂಡಿರ್ತಾರೆ, ಮನೇಲಿ ಸಡನ್ ಆಗಿ ಇನ್ಕಮ್ ಲಾಸ್ ಆಗತ್ತೆ. ಅದಕ್ಕೇನೆ ನಾವ್ ಹೇಳೋದು, ಯಾರ್ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂದ್ರೆ, ನಿಮ್ಗೆ ಅಪ್ಪ ಅಮ್ಮ ಇದಾರಾ, ಇನ್ಶೂರೆನ್ಸ್ ತಗೊಳ್ಳಿ. ನಿಮ್ಗೆ ಹೆಂಡತಿ ಮಕ್ಕಳು ಬರ್ತಾರ ಮುಂದೆ, ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ನಿಮ್ಮ ತಲೆ ಮೇಲೆ EMI ಅಥವಾ ಹೋಮ್ ಲೋನ್ ಇದೆಯಾ, ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ನಿಮ್ಗೆ ಫ್ಯೂಚರ್ ಅಲ್ಲಿ ಚೈಲ್ಡ್ಗೆ ಎಜುಕೇಶನ್ ಮಾಡಿಸ್ತೀರಾ, ಟೇಕ್ ಅ ಟರ್ಮ್ ಇನ್ಶೂರೆನ್ಸ್. ಫ್ಯೂಚರ್ ಅಲ್ಲಿ ನಿಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆಯಾ, ಟೇಕ್ ಅ ಟರ್ಮ್ ಇನ್ಶೂರೆನ್ಸ್. ನಿಮ್ ಮೇಲೆ ಯಾರೊಬ್ರು ಪರ್ಸನ್ ಡಿಪೆಂಡ್ ಆಗಿದ್ರೆ ಫೈನಾನ್ಷಿಯಲಿ, ಟೇಕ್ ಅ ಟರ್ಮ್ ಇನ್ಶೂರೆನ್ಸ್. It's the simplest no nonsense definition of term insurance. And ಜನರು ಹೇಳ್ಬೋದು ಏನ್ ಬರಲ್ಲ ವಾಪಸ್ಸು. ನಾನು ಅವ್ರಿಗೆ ಒಂದೇ ಹೇಳೋದು, ಗುರು ನಿನ್ ಕಾರ್ ಇನ್ಶೂರೆನ್ಸ್ಗೆ 5,000-6,000 ಕಟ್ತೀಯ, ಆ ಒಂದ್ ವರ್ಷ ಯೂಸ್ ಮಾಡಿಲ್ಲ ಅಂತ ಅನ್ಬಿಟ್ಟು ಹೋಗಿ ನಾನು ಕಾರ್ ಯಾರಿಗಾರು ಇಡ್ತೀನಿ ಅಂತ ಇಡ್ತೀರಾ? ಇಲ್ಲ. ಯು ವಿಲ್ ಬಿ ಹ್ಯಾಪಿ, ಓ ಕಾರ್ಗೆ ಏನೂ ಆಗಿಲ್ಲ, ಕಾರ್ ಇನ್ಶೂರೆನ್ಸ್ ಕಟ್ತಿದ್ದೀನಿ, ಪರವಾಗಿಲ್ಲ. ಹಂಗೇನೆ ಹೆಲ್ತ್ ಇನ್ಶೂರೆನ್ಸ್ ನೀವು ಪ್ರತಿ ವರ್ಷ 10,000 ಕಟ್ತೀರಾ ಪ್ರೀಮಿಯಮ್. ಅಯ್ಯೋ ಕಿಡ್ನಿ ಡ್ಯಾಮೇಜ್ ಆಗಿಲ್ಲ ಅಂತ ಹೋಗ್ಬಿಟ್ಟು ಕಿಡ್ನಿ ಚುಚ್ಚಿಸ್ಕೋತೀರಾ, ನೀವು ಯೂಸ್ ಮಾಡಲ್ಲ ಇನ್ಶೂರೆನ್ಸ್. ಹಂಗೇನೆ ಟರ್ಮ್ ಇನ್ಶೂರೆನ್ಸ್. ಡೆತ್ ಆಗಿಲ್ಲ ಅಂತ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಕೇಸ್ ಸಿನಾರಿಯೋ. ಬಟ್ ಆ ಟೈಮ್ ಅಲ್ಲಿ ನೀವು ಪೀಸ್ಫುಲ್ ಆಗಿರ್ತೀರಾ.
ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಟರ್ಮ್ ಇನ್ಶೂರೆನ್ಸ್ ತಗೊಂಡು ನೀವು ಲೈಫಲ್ಲಿ ಎಷ್ಟು ಪೀಸ್ ಆಗಿರ್ಬೋದು. ನೀವು ಟ್ರಾವೆಲ್ ಮಾಡ್ಕೋಬಹುದು, ನೀವು ಯು ಕ್ಯಾನ್ ಟೇಕ್ ರಿಸ್ಕ್ಸ್ ಇನ್ ಯುವರ್ ಲೈಫ್. ಈ ಆಂಟರ್ಪ್ರಿನರ್ಸ್ ಏನಿರ್ತಾರಲ್ಲ, ಅವ್ರು ಫಸ್ಟ್ ಟರ್ಮ್ ಇನ್ಶೂರೆನ್ಸ್ ತಗೊಂಡು ಇಟ್ಕೊಂಡ್ಬಿಡ್ಬೇಕು ಸೈಡಲ್ಲಿ. ಯಾಕಂದ್ರೆ ಅವ್ರಿಗೆ ಒಂದು ಕೀಡ ಇರುತ್ತೆ, ಹಿಂದಿಲಿ ಹೇಳ್ತಾರೆ ಉಸ್ಕಿ ದಿಮಾಗ್ ಮೇ ಕೀಡ ಅಂತ. ಹ್ಮ್. ಏನೇನೋ ಮಾಡ್ತಾರೆ, ಇದ್ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ, ಇದ್ ಮಾಡ್ತಾರೆ, ರಿಸ್ಕ್ ಅವ್ರಿಗೆ ಜಾಸ್ತಿ ಸ್ವಲ್ಪ. ಅಂತವ್ರು ಸ್ಟಾರ್ಟಿಂಗ್ ಅಲ್ಲೇನೋ ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡು ಲೈಫಲ್ಲಿ ಇನ್ ಬೇಕಾದ್ರೆ ಮಂಗಾಟ ಮಾಡ್ಕೊಳ್ಳಿ. ಸೊ ಎಷ್ಟು ಬೇಕಾದ್ರೂ ಟರ್ಮ್ ಇನ್ಶೂರೆನ್ಸ್ ತಗೋಬೋದಾ? ಇಲ್ಲ ಓನ್ಲಿ ಒನ್. ಇಲ್ಲ, ಅಲ್ಲ, ನೀವು ಕವರ್ ಅಮೌಂಟ್ ಹೇಳ್ತಿದ್ದೀರಾ ಏನ? ಸರ್ ನಾನು ಒಂದೇ ಟರ್ಮ್ ಇನ್ಶೂರೆನ್ಸ್ ಅಲ್ಲ, ಅದು ಎಷ್ಟು ಇಲ್ಲ, ಬೇಕಾದ್ರೂ ಯು ತಗೋಬೋದು. ಕ್ಯಾನ್ ಟೇಕ್ ಎನಿ, ಎಷ್ಟು, ಬಟ್ ಯು ಹ್ಯಾವ್ ಟು ಟೆಲ್ ದಿ ಇನ್ಶೂರರ್ ದಟ್ ನನ್ನ ನನ್ನ ಹತ್ರ ಹತ್ರ ಇದೆ, ಇನ್ನೊಂದಿದೆ ಅಂತ. ಈಗ ನಿಮ್ಮ ಹತ್ರ ಆಲ್ರೆಡಿ 5 ಕೋಟಿ ವರ್ತ್ ಇನ್ಶೂರೆನ್ಸ್ ಇದೆ ಅಂತ ಅನ್ಕೊಳ್ಳಿ. ನೀವು ಇನ್ನೊಂದು ಇನ್ಶೂರೆನ್ಸ್ ಹತ್ರ ಹೋಗ್ತೀರಾ, ಅವ್ರ ಹತ್ರ ಹೇಳ್ತೀರಾ ನನ್ನ ಹತ್ರ 5 ಕೋಟಿ ಟರ್ಮ್ ಇನ್ಶೂರೆನ್ಸ್ ಇದೆ. ಅವ್ರು ಕೇಳ್ತಾರೆ ನಿಮ್ಗೆ ಇದ್ರ ಮೇಲೆ ಏನಕ್ಕೆ ಬೇಕು, ವೈ ಡು ಯು ವಾಂಟ್ ಟು ಕವರ್ ಯುವರ್ ಫ್ಯಾಮಿಲಿ, ನಿಮ್ಮ ಎಕ್ಸ್ಪೆನ್ಸಸ್ ಅಷ್ಟಿಲ್ಲ. ಸೊ ಅವಾಗ ಅವರು ರಿಜೆಕ್ಟ್ ಮಾಡ್ಬಿಡ್ತಾರೆ. ಸ್ಮಾರ್ಟ್. ಓಕೆ, ನನ್ನ ಕೊನೆ ಕ್ವಶನ್. ಹ್ಮ್. ನನ್ನ ಫ್ರೆಂಡ್ ಒಬ್ಬ MS ಮಾಡಿ US ಹೋಗಿದ್ದಾನೆ. ಹ್ಮ್. ಡಸ್ ಇಟ್ ಮೇಕ್ ಸೆನ್ಸ್ ಫಾರ್ ಹಿಮ್ ಟು ಗೆಟ್ ಅ ಟರ್ಮ್ ಇನ್ಶೂರೆನ್ಸ್ ಇನ್ ಇಂಡಿಯಾ? 100%. ಇಲ್ಲಿ 2 ಕ್ವೆಶನ್ ಐಲ್ ಆನ್ಸರ್ ಫಾರ್ ಯು. ನಮ್ ತುಂಬಾ ಕ್ಲೈಂಟ್ಸ್, ಮೆಜಾರಿಟಿ ಆಫ್ ಕ್ಲೈಂಟ್ಸ್ NRIs. ಹ್ಮ್. ಏನಕ್ಕೆ ಅಂದ್ರೆ, NRIs ಏನಾದ್ರು ಈ ವಿಡಿಯೋ ನೋಡ್ತಿದ್ರೆ, ಇಟ್ಸ್ ಅ ಗೋಲ್ಡನ್ ಆಪರ್ಚುನಿಟಿ. ಹ್ಮ್. ನೀವು ಅಲ್ಲಿ ದುಡಿತಿರೋ ಕರೆನ್ಸಿ ಇಲ್ಲಿ ಡಾಲರ್ ಅಲ್ಲಿ ಇಲ್ಲಿ ತಗೊಳ್ಳಿ. ಡಾಲರ್ ಅಲ್ಲಿ ಇಲ್ಲಿ ಫಾರ್ ಪಿಸ್ ರೇಟ್ ಯು ಆರ್ ಗೆಟಿಂಗ್ ಅ ಟರ್ಮ್ ಇನ್ಶೂರೆನ್ಸ್ 2.5, 3, 5, 6, 8, 10 ಕೋಟಿ ನಿಮ್ಗೆ ಸಿಗತ್ತೆ. ಒಂದೇ ಒಂದು ಕಂಡೀಷನ್ ಏನಂದ್ರೆ, ನಾಮಿನಿದು ಒಂದು ಇಂಡಿಯನ್ ಬ್ಯಾಂಕ್ ಅಕೌಂಟ್ ಇದ್ರೆ ಸಾಕು. Right. ನಾಮಿನಿ ಕ್ಯಾನ್ ಬಿ ಎನಿವೇರ್ ಇನ್ ದ ವರ್ಲ್ಡ್. ನೀವು ಎನಿವೇರ್ ಇನ್ ದ ವರ್ಲ್ಡ್ ಇರ್ಬೋದು, ಹ್ಮ್. ಬಟ್ ನಿಮ್ ಇಂಡಿಯನ್ ಬ್ಯಾಂಕ್ ಅಕೌಂಟ್ ಒಂದಿದ್ರೆ ಸಾಕು ನಾಮಿನಿದು. ಅದಕ್ಕೆ NRIs ಶುಡ್ ಗೆಟ್ ಅ ಟರ್ಮ್ ಇನ್ಶೂರೆನ್ಸ್ ಇನ್ ಇಂಡಿಯಾ ವೆನ್ ಎವರ್ ಯು ಕ್ಯಾನ್. ಅಂಡ್ ಈ MS ಮಾಡಕ್ಕೆ ನಿಮ್ ಫ್ರೆಂಡ್ ಹೋಗ್ತಿದ್ದೀರ ಅಂತ ಹೇಳಿದ್ರಲ್ಲ, ಅವರುವೆ ದೇ ಹ್ಯಾವ್ ಟು ಟೇಕ್ ಒನ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿದೆ ತಗೊಳ್ಳೇಬೇಕು, ದಟ್ ಈಸ್ ದೇರ್. ಇನ್ನೊಂದು ಲೈಫ್ ಇನ್ಶೂರೆನ್ಸ್ ಅವ್ರೊಂದು ಮಾಡಿಸ್ಕೊಂಡು ಹೋದ್ರೆ ಒಳ್ಳೇದು. ಬಿಕಾಸ್ ಯುನೋ US ಇಸ್ ದ ಲ್ಯಾಂಡ್ ಆಫ್ ಗನ್ಸ್ ಅಂಡ್ ಏನ್ ಬೇಕಾದ್ರೆ Correct. ಆಗ್ಬೋದು ಆ And ಟೈಮಲ್ಲಿ. roses. ರಿಸ್ಕ್ ಇಸ್ ಎನಿವೇರ್. ಅಂಡ್ ಈಗ ವಾರ್ ಆಗ್ತಿರೋ ಸಿಚುಯೇಷನ್ ಅಲ್ಲಿ ನಾಳೆ ಯಾರಾದ್ರೂ ವಾರ್ ಅಲ್ಲಿ ಎನಿಥಿಂಗ್ ಹ್ಯಾಪನ್ಸ್, ವಿ ನೆವರ್ ನೋ. ಮೈ ಓನ್ಲಿ ದಿಸ್ ಥಿಂಗ್ ಇಸ್, ನಾ ಏನ್ ಹೇಳೋದಂದ್ರೆ, ಆಸ್ ಐಲ್ ರೀಫ್ರೇಸ್ ವಾಟ್ ಎವರ್ ಐ ಸೆಡ್. ಇಫ್ ಯು ಹ್ಯಾವ್ ಈವನ್ 1% ಹೂ ಡಿಪೆಂಡ್ಸ್ ಆನ್ ಯು, ನಿಮ್ಮ ಇನ್ಕಮ್ ಮೇಲೆ ಟರ್ಮ್ ಇನ್ಶೂರೆನ್ಸ್ ನೀವು ತಗೊಳ್ಳೇಬೇಕು. ಓಕೆ. ಅಂಡ್ ದಟ್ ಈಸ್ ಆಲ್ಮೋಸ್ಟ್ 99% ಆಫ್ ಪೀಪಲ್ ಇನ್ ಇಂಡಿಯಾ. Right. ಓಕೆ. ಸೊ ನಂಗೆ ಲಾಸ್ಟ್ ಕ್ವಶನ್ ಏನು ಅಂತಂದ್ರೆ, ಈಗ ಹೇಳಿದ್ರಿ ವಾರ್ ಆಯ್ತು ಅದು ಇದು ಅಂತ. ಸೊ ರಿಸ್ಕ್ ಲೈಕ್ ಈಗ ಸೋಲ್ಜರ್ಸ್ಗೆ ಇಲ್ಲ ಪೊಲೀಸ್ ಮೆನ್ ಇಲ್ಲ ಫೈರ್ ಡಿಪಾರ್ಟ್ಮೆಂಟ್ ಇಲ್ಲವ್ರಿಗೆ ಬೇರೆ ಬೇರೆ ತರ ಟರ್ಮ್ ಇನ್ಶೂರೆನ್ಸ್ ಇರುತ್ತೆ. ವಾಟ್ ಇಸ್ ದ ಸೀನ್ ಫಾರ್ ದೆಮ್? ಎಸ್, ನಂಗೆ ಇದು ಹೇಳಿ ಐ ಫೀಲ್ ವೆರಿ ಸ್ಯಾಡ್ ಟು ಸೇ ದಿಸ್. ಫಾರ್ಮರ್ಸ್ಗೆ ಟರ್ಮ್ ಇನ್ಶೂರೆನ್ಸ್ ಕೊಡಲ್ಲ. Oh. I feel very sad when I say this. And health insurance is also very difficult for them. There is no term insurance. Private term insurers will never cover defense, army, soldiers na cover ಮಾಡಲ್ಲ. ಬೇಜಾರು, ನಂಗೆ ತುಂಬಾ ಬೇಜಾರಾಗುತ್ತೆ. ಪೊಲೀಸ್ ಅವ್ರಿಗೆ ಕವರೇಜ್ ಇಲ್ಲ, ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಹೇಳ್ದಂಗೆ ಕವರ್ ಮಾಡಕ್ಕೆ ಇಲ್ಲ, ಫಸ್ಟ್ ರೆಸ್ಪಾನ್ಸ್ ಟೀಮ್ ಅಂತ ಇರುತ್ತಲ್ಲ ಅವ್ರಿಗೂ ಕವರೇಜ್ ಇರಲ್ಲ. ಈ ಪ್ರೈವೇಟ್ ಇನ್ಶೂರೆನ್ಸ್ ವಿಲ್ ನೆವರ್ ಡು, ಕವರೇ ಮಾಡಲ್ಲ. ಏನಕ್ಕೆ? ಸಿಂಪಲ್ ಏನಂದ್ರೆ, ಅವ್ರ ಬಿಸ್ನೆಸ್ ವೈಸ್ ಪರ್ಸ್ಪೆಕ್ಟಿವ್ ನೋಡಿ, ರಿಸ್ಕ್ ಜಾಸ್ತಿ. Correct. ಬಟ್ ಗೌರ್ಮೆಂಟ್ ಇದು ನೋಡಿದ್ರು ಅಂಡ್ ದೇ ಹ್ಯಾವ್ ಗಾಟ್ ಔಟ್ ವೆರಿ ಗುಡ್ ಪ್ರಾಡಕ್ಟ್, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮಾಡಿರೋಂಥದ್ದು. ಆರ್ಮಿ ಮೆಂಬರ್ಸ್ ತಗೋಬಹುದು, ಈ ಎನಿ ಗೌರ್ಮೆಂಟ್ ಪೊಸಿಷನ್ ಇದ್ರು ನೀವು ತಗೋಬಹುದು. ಪ್ರೀಮಿಯಂ ವಿಲ್ ಬಿ ಲೆಸ್ ಓನ್ಲಿ, ಕಮ್ಮಿನೇ ಇರುತ್ತೆ. ನಂಗೆ ಎಕ್ಸಾಕ್ಟ್ ಐಡಿಯಾ ಗೊತ್ತಿಲ್ಲ. ಕವರ್ ಅಮೌಂಟ್ ತುಂಬಾ ಜಾಸ್ತಿ ಇರಲ್ಲ, ಅದೊಂದು ಡೌನ್ ಸೈಡ್. ಮತ್ತೆ ಫೀಚರ್ಸ್ ತುಂಬಾ ಕಮ್ಮಿ ಇರುತ್ತೆ. ನಾನು ಹೇಳಿದ್ನಲ್ಲ, ಪ್ರೀಮಿಯಂ ಬ್ರೇಕು, ಟರ್ಮಿನಲ್ ಇಲ್ನೆಸ್, ರೈಡರ್ಸ್ ಇಲ್ಲದೆ ಇರ್ಬೋದು, ಬಟ್ ಅಟ್ಲೀಸ್ಟ್ ಸಮ್ ಫಾರ್ಮ್ ಆಫ್ ಲೈಫ್ ಇನ್ಶೂರೆನ್ಸ್ ಒಂದಿರುತ್ತೆ. ಐ ಮೀನ್ ಒನ್ ಟೇಕ್ ಅವೇ ದಟ್ ನಾನು ಏನ್ ಹೇಳ್ಬೋದು ಅಂದ್ರೆ, ಟರ್ಮ್ ಇನ್ಶೂರೆನ್ಸ್ ಎಲ್ಲಾರ್ಗೂ ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ದ ಪೀಪಲ್ ಹೂ ಸರ್ವ್ ಅಸ್, ನಮ್ಗೆ ಅನ್ನ ಕೊಡ್ತಿರೋ ಅನ್ನದಾತ ಆಗಿರ್ಬೋದು, ಪ್ರೊಟೆಕ್ಟ್ ಮಾಡೋ ಅಂತ ಸೋಲ್ಜರ್ಸ್ ಆಗಿರ್ಬೋದು, ಇಫ್ ದೇ ಹ್ಯಾವ್ ಅ ಟರ್ಮ್ ಇನ್ಶೂರೆನ್ಸ್, I will look up to that day. ನಿಜ, ದಿಸ್ ಫಾರ್ಮರ್ ಇಸ್ ವೆರಿ ಶಾಕಿಂಗ್. ಬಿಕಾಸ್ ಯಾರೋ ಸೂಸೈಡ್ ಮಾಡ್ಕೊಂಡ್ರು ಕೊಡ್ತಾರೆ ನಾರ್ಮಲ್ ಜನಕ್ಕೆ ಅಂದ್ರೆ ಫಾರ್ಮರ್. ಓ ಮೈ ಗಾಡ್. ಅಂದ್ರೆ It's a dark reality. And ಎನಿ ಪರ್ಟಿಕ್ಯುಲರ್ ರೀಸನ್ ಇನ್ಶೂರೆನ್ಸ್ ಕಂಪನಿ ಕೊಡೋದು ಫಾರ್ ಫಾರ್ಮರ್ಸ್ ಕೊಡಲ್ಲ ಅಂತ? ಹೈ ಅಂತ. see, one is risk, and the second thing is most of them have a staggering income.
ಅಂದ್ರೆ ಆ ತರ ಇರಲ್ಲ. ಅಂದ್ರೆ ವರ್ಷಕ್ಕೆ ಇದು ಪೇ ಮಾಡಕ್ ಆಗತ್ತೋ ಆ ಇಲ್ವೋ ಅಂತಾನ. ರಿಸ್ಕ್ ಅಲ್ವಾ ನೋ ಬಟ್ ಅದೊಂದು. ಸೀರಿಯಸ್ಲಿ ಬ್ಯಾಡ್. ಐ ಥಿಂಕ್ ಅಂಡ್ ಗವರ್ಮೆಂಟ್ ಇದು ಇಫ್ ಇದನ್ನ ರಿವೀಲ್ ಮಾಡಿದ್ರೆ ನನ್ಗೆ ಗೊತ್ತಿಲ್ಲ ಹೌ ಮೆನಿ ಪೀಪಲ್ ಹೌ ಮೆನಿ ಇನ್ಶೂರರ್ಸ್ ವಿಲ್ ಸ್ಟಾರ್ಟ್ ಬ್ಯಾಕ್ಲಾಶಿಂಗ್ ಅಟ್ ಮೀ ಆರ್ ಅಟ್ ಮೈ ಕಂಪನಿ. ಬಟ್ ನಮ್ ಕರ್ತವ್ಯ ಏನಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ, ಏನ್ ಫ್ಯಾಕ್ಟ್ ಇದೆ ಅದನ್ನ ನಾನು ಹೇಳ್ದೆ.